ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಮಲ್ಲಿಸ್ ಫ್ಯಾಷನ್ ವರ್ಲ್ಡ್. ಫ್ರೆಂಡ್ಸ್, ನಾನಿವತ್ತು ನಿನ್ನೆನೇ ಹೇಳಿದ್ದೆ ವಂಡರ್ಫುಲ್ ಆಗಿರ್ತಕ್ಕಂಥ ಒಂದು ಎಂಬ್ರಾಯ್ಡ್ರಿ ಡಿಸೈನ್ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅಂತ. ನೋಡಿಲಿ, ನೀವು ಕಾಣ್ತಾ ಇರ್ಬೋದು ಬೇಸಿಕ್ ಆಗಿ ಅಂತ ಹಾಕುವಂಥ ನೆಕ್ಲೈನ ನೋಡಿ, ಸೂಪರಾಗಿ ಬಂದಿದೆ ಈ ಒಂದು ಡಿಸೈನ. ನೋಡಿ, ಪೈಪಿಂಗ್ ಥ್ರೆಡ್ ಇಟ್ಟು ಫಸ್ಟ್ ಲೈನ್ ಪೈಪಿಂಗ್ ಥ್ರೆಡ್ಡಲ್ಲಿ ಹಾಕಿದ್ದೇನೆ. ಆನಂತರ ಗೋಲ್ಡನ್ ಲೇಸಿಗೆ ಗೋಲ್ಡನ್ ಥ್ರೆಡ್ಡಲ್ಲಿ ಪೈಪ್ ಮಾಡಿದ್ದೇನೆ. ಆನಂತರ ನೋಡಿ, ಗ್ರೀನಿಶಲ್ಲಿ ಅಂದರೆ ಬ್ಲೌಸ್ ಕಲರಲ್ಲಿ ನಾನೊಂದು ಅಡ್ಡ ಲೈನ್ಸ್ ಹಾಕಿದ್ದೇನೆ. ನಮ್ಮ ಡಿಸೈನ್ಸ್ಗಳು, ನಾವು ಹಾಕುವಂಥ ಡಿಸೈನ್ಸ್ಗಳು ತುಂಬಾ ಫಿನಿಶಾಗಿ ನೀಟಾಗಿ ಬರಬೇಕಂತ ಹೇಳಿದರೆ ನಾವು ಪರಿಶ್ರಮ ಪಟ್ಟು ಕಲಿಬೇಕು. ಕಲಿತರೆ ಮಾತ್ರ ನಮ್ಮ ಕೆಲಸನೂ ನೀಟಾಗಿ ಬರುತ್ತೆ. ಆನಂತರ ನೋಡಿ, ನಾನು ಬಾಲ್ ಚೈನ್ ಕೂರಿಸ್ತಾ ಇದ್ದೇನೆ ಗೋಲ್ಡನ್ ಥ್ರೆಡ್ಡಲ್ಲಿ. ನೋಡಿ, ಚೆನ್ನಾಗಿ ಬಂದಿದೆ, ಇದು ಸೂಪರಾಗಿದೆ ಡಿಸೈನು. ವರ್ಕೆಲ್ಲ ಫಿನಿಶ್ ಆದಮೇಲೆಂತೂ ನೋಡೋಕ್ಕಂತೂ ತುಂಬಾ ಸೂಪರಾಗಿತ್ತು. ನೆಕ್ ಚೈನ್ ಕೂರಿಸಿದ ಮೇಲೆ ನಾನು ಯು ಶೇಪಲ್ಲಿ ಕರ್ವ್ ಮಾಡ್ತಾಯಿದ್ದೇನೆ. ಫಸ್ಟು ಸಿಂಗಲ್ ಲೈನಲ್ಲಿ ಸ್ಟಿಚ್ ಮಾಡ್ತಾಯಿದ್ದೇನೆ. ಆನಂತರ ನೋಡಿ, ಕ್ರಾಸಲ್ಲಿ ಫಿನಿಶಲ್ಲಿ ವರ್ಕ್ ಮಾಡ್ತಾಯಿದ್ದೇನೆ. ಫಿನಿಶಿಂಗ್ ತುಂಬಾ ಚೆನ್ನಾಗಿತ್ತು ನಾನು ಮಾಡಿದ್ದು. ಖುಷಿ ಅನ್ನಿಸ್ತಾ ಇದೆ. ನಾವು ಎಷ್ಟು ಕೆಲಸ ಪರ್ಫೆಕ್ಟಾಗಿ ನೀಟಾಗಿ ಮಾಡ್ತೀವೋ ಅಷ್ಟು ಚೆನ್ನಾಗಿ ವರ್ಕ್ ಫಿನಿಶ್ ಆಗುತ್ತೆ. ಕಸ್ಟಮರ್ ನಮ್ಮ ವರ್ಕನ್ನು ನೋಡಿ ಖುಷಿಪಟ್ಟರೆ ಅದೇ ನಮಗೆ ಸಂತೋಷ. ಹಣ ಆಗುತ್ತೆ ಹೋಗುತ್ತೆ, ಅದು ಬೇರೆ ವಿಚಾರ. ಆದರೆ ಫಿನಿಶಿಂಗನ್ನು ಅವ್ರು ನೋಡಿ ಖುಷಿಪಟ್ಟರೆ ಅದಕ್ಕಿಂತ ಸಂತೋಷ ಯಾವುದೂ ಇಲ್ಲ. ಯಾವುದೇ ಕಸ್ಟಮರ್ ಆದರೂ ಕೂಡ ನಮ್ಮ ಸ್ಟಿಚಿಂಗಲ್ಲಿ ಆಗಲಿ ಅಥವಾ ವರ್ಕಲ್ಲಿ, ಎಂಬ್ರಾಯ್ಡ್ರಿ ವರ್ಕಲ್ಲಿ ಆಗಲಿ, ಹ್ಯಾರಿ ವರ್ಕಲ್ಲಿ ಯಾವುದೇ ವರ್ಕ್ ಮಾಡುವಾಗ ಕೂಡ ಕಸ್ಟಮರ್ ಖುಷಿಪಟ್ಟರೆ ಅದಕ್ಕೆ ಡಬಲ್ ನಮಗೆ ಪೇಮೆಂಟ್ ಸಿಕ್ಕ ಹಾಗೆ ಆಗುತ್ತೆ. ನೋಡಿ, ಇಲ್ಲಿ ನಾನು ಯು ಕರ್ವ್ ಮೇಲಿಂದ 5 ಲೀವ್ಸ್ ಮಾಡಿದ್ದೇನೆ. ತುಂಬಾ ಚೆನ್ನಾಗಿ ನೀಟಾಗಿ ಬಂದಿತ್ತು. ಹಾಗಾಗಿ ನೋಡೋದಕ್ಕೂ ಸೂಪರಾಗಿದೆ. ಕಸ್ಟಮರ್ಗೆ ಅಂತೂ ತುಂಬಾ ಖುಷಿ. ಯಾವುದೇ ಕೆಲಸನ ನಾವು ಪ್ರೀತಿಯಿಂದ, ಮನಸ್ಫೂರ್ತಿಯಾಗಿ ಪ್ರೀತಿಯಿಂದ ಮಾಡಿದರೆ ಆ ಕೆಲಸ ಒಳ್ಳೆಯದಾಗುತ್ತೆ ಅಂತೂ ಸತ್ಯ. ಇದು ವರ್ಕ್ ಅಂತಲ್ಲ, ಎಂಬ್ರಾಯ್ಡ್ರಿ ಆಗಲಿ ಬೇರೆ ಯಾವುದೇ ಕೆಲಸ ನಾವು ಮಾಡುವ ಕೆಲಸದಲ್ಲಿ ನಿಯತ್ತಲ್ಲಿ ಪ್ರೀತಿಯಲ್ಲಿ ಮಾಡಿದ್ರೆ, ಖುಷಿಪಟ್ಟು ಮಾಡಿದರೆ ಆ ಕೆಲಸದಲ್ಲಿ ನಮಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಈ ವರ್ಕಲ್ಲಂತೂ ನಮಗೆ ಪರಿಶ್ರಮ ಇದೆ. ಮತ್ತು ಮಿಷಿನ್ ಎಂಬ್ರಾಯ್ಡ್ರಿ ವರ್ಕಲ್ಲಿ ಅಂತೂ ಪೇಷನ್ಸ್ ತುಂಬಾ ಬೇಕು. ಸಣ್ಣ ಮಕ್ಕಳು, ಇರಿಟೇಟ್ ಮಕ್ಕಳು ಇದ್ರಂತೂ ಎಲ್ಲ ಕೆಲಸ ಅರ್ಧಂಬರ್ಧ ಆಗುತ್ತೆ. ಆದರೂ ನನ್ನ ಮಗಳಂತೂ ಇವಾಗ ರಜೆ ಸ್ಕೂಲಿಗೆ ಕೆಲವು ಸರಿ ನನ್ನ ಹತ್ರ ಬಂದು ಸ್ವಲ್ಪ ಬಟ್ಟೆ ಎಲ್ಲ ಎಳ್ಕೊಳ್ಳೋದು, ಸ್ವಲ್ಪ ಆಚೀಚೆ ದೂಡೋದೆಲ್ಲ ಇದೆ ವರ್ಕ್ ಮಾಡ್ತಾಳೆ. ಅದು ಸ್ವಲ್ಪ ಜೋರು ಮಾಡಿದರೆ ಸುಮ್ಮನಿರ್ತಾಳೆ. ಮಗ ದೊಡ್ಡವನಿದ್ದಾನೆ 9th, ಹಾಗಾಗಿ ಅವನು ಪ್ರಾಬ್ಲಮ್ ಇಲ್ಲ. ಇವಳು ಸಣ್ಣವಳು, ಹಾಗಾಗಿ ಸ್ವಲ್ಪ ಚೊರೆ ಮಾಡ್ತಾಳೆ. ಆದರೂ ಬೈದರೆ ಸ್ವಲ್ಪ ದೂರ ಇರ್ತಾಳೆ. ನಮ್ಗೆ ವರ್ಕ್ ಕೊಡಬೇಕಲ್ಲ ಮಗ ಅಂತ ಹೇಳಿದರೆ ಸುಮ್ಮನಿರ್ತಾಳೆ. ಮಿಷಿನ್ ಎಂಬ್ರಾಯ್ಡ್ರಿ ಅಂತ ಹೇಳಿದ ಕೂಡಲೇ ನಮಗೆ ತುಂಬಾ ಶ್ರಮಪಟ್ಟು ಮಾಡುವಂಥ ಕೆಲಸ ಇದು. ತಾಳ್ಮೆ ಬೇಕು, ತುಂಬಾ ತಾಳ್ಮೆ ಇಲ್ಲಾಂದರೆ ಯಾವ ವರ್ಕು ಆಗಲ್ಲ. ಮತ್ತು ಪ್ರೀತಿಯಿಂದ ಮಾಡಿದರೆ ಎಲ್ಲ ಕೆಲಸ ನಿಯತ್ತಾಗಿ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ. ಪ್ರೀತಿಯಲ್ಲಿ ಮಾಡಬೇಕು ಯಾವುದೇ ಕೆಲಸ. ನಮ್ಮ ಮನಸ್ಸು ಆಚೀಚೆ ವಾಲಾಡ್ದಾಗೆ ಇರಬೇಕು, ಮತ್ತು ಕಣ್ಣು ಆಚೀಚೆ ವಾಲಾಡಬಾರ್ದು. ಎಲ್ಲ ಮನಸ್ಸುಗಳನ್ನೆಲ್ಲ ಏಕಾಗ್ರತೆಯಲ್ಲಿ ತರುವಂತಹ ಒಂದು ಕೆಲಸ ಅಂತ ಹೇಳಿದರೆ ಎಂಬ್ರಾಯ್ಡ್ರಿ ಅಂತ ಹೇಳ್ಬೋದು. ನಮ್ಮ ಮನಸ್ಸನ್ನು ಕೇಂದ್ರೀಕೃತಗೊಳಿಸುತ್ತೆ. ಬೇರೆ ಯಾವುದೇ ವರ್ಕ್ ಆದರೆ, ಸ್ಟಿಚಿಂಗ್ ವರ್ಕೆಲ್ಲ ಆದರೆ ನಾವು ಆ ಕಡೆ ಈ ಕಡೆ ನೋಡಿಕೊಂಡು ಕಟಿಂಗ್ ಎಲ್ಲ ಮಾಡೋದಾದರೆ, ಸ್ಟಿಚಿಂಗ್ ಎಲ್ಲ ಮಾಡೋದಾದರೆ ಆ ಕಡೆ ಈ ಕಡೆ ನೋಡಿಕೊಂಡು ಇನ್ನೊಬ್ಬರ ಹತ್ರ ಮಾತಾಡಿಕೊಂಡು ವರ್ಕ್ ಮಾಡ್ಬೋದು. ಬಟ್ ಇಲ್ಲಿ ಮಿಷಿನ್ ವರ್ಕ್ ಆಗಲ್ಲ. ನಮ್ಮ ಕಣ್ಣೆಲ್ಲ ಆ ಸ್ಟಿಚ್ ಮೇಲೇ ಇರಬೇಕಾಗುತ್ತೆ. ಸೂಕ್ಷ್ಮವಾಗಿರೋ ಕೆಲಸ ಆಗಿರೋದು ಜಾಗೃತಿಯಲ್ಲಿ ಮಾಡಬೇಕಾಗತ್ತೆ. ಮತ್ತು ಬ್ರೈಡಲ್ ವರ್ಕ್ ಅಂತೂ ನಾವು ತುಂಬಾ ನೀಟಲ್ಲಿ ಕೊಡಲೇಬೇಕು. ಇನ್ನೊಂದು ಸಲ ಕಸ್ಟಮರ್ ನಮ್ಮ ಹತ್ರ ಬರ್ತಾರೆ, ಕಾಸ್ಟ್ ಕೂಡ ಹಾಗೇನೆ ಮಿತಿ ಮೀರಿದ ಕಾಸ್ಟ್ ಹೇಳಬಾರ್ದು. ನಮ್ಮ ಶ್ರಮಕ್ಕೆ ತಕ್ಕಂಥ ಬೆಲೆ ಸಿಗುತ್ತೆ, ಕೊಡ್ತಾರೆ. ವರ್ಕ್ ನೋಡಿ ಕಸ್ಟಮರ್ಸೇ ಕೊಡ್ತಾರೆ ನಮಗೆ. ಶ್ರಮಪಟ್ಟದ್ದಕ್ಕೆ ತಕ್ಕ ಹಾಗೆ ನಮಗೆ ವರ್ಕಿಗೆ ಕ್ಯಾಶ್ ನಮಗೆ ಸಿಗುತ್ತೆ ಬೆಲೆ. ಇವತ್ತೆಲ್ಲ ನಾಳೆ ಆದರೂ ದೊರಕುತ್ತೆ. ಕೆಲವು ಕಸ್ಟಮರ್ ಸ್ವಲ್ಪ ಚರಾಯಿಗಳಿರ್ತಾರೆ, ಕೆಲವರು ನಿಯತ್ತಾಗಿ ಕೊಡ್ತಾರೆ. ಅಂದರೆ ಅದು ಇದ್ದೇ ಇರುತ್ತೆ, ಎಲ್ಲ ಕಸ್ಟಮರಲ್ಲೂ ಇದ್ದೇ ಇರುತ್ತೆ. ನಮ್ಮ ಚಾರ್ಜಸ್ ಅತಿಯಾಗಿಯೂ ಇರದೆ ಮಿತಿಯಲ್ಲಿ ಕೊಟ್ಟರೆ ನಮಗೆ ವರ್ಕ್ ಖಂಡಿತ ಬರುತ್ತೆ.
ಫ್ರೆಂಡ್ಸ್, ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.